ಬಹಳ ದಿನಗಳ ಆಸೆ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ. ಸರ್ ನಿಜವಾಗ್ಲೂ ಕಠಿಣ ಪರಿಶ್ರಮ. ಅವರು ಚಿಕ್ಕ ವಯಸ್ಸಿಂದಲೇ ಕಾಂಗ್ರೆಸ್ನಲ್ಲಿ ಸೇರಿ ಯುವಶಕ್ತಿಯಾಗಿ ದುಡಿದು ಬಂದಿಖಾನೆ ಸಚಿವರಾಗಿ ಇಂದು ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಕೊನೆ ಬಾರಿ ಅಧ್ಯಕ್ಷರಾಗಿ ಅವರು ಇದಾದಾಗೇ ಅವರು ಸಿ ಎಮ್ ಆಗಬೇಕಿತ್ತು. ಕಾರಣಾಂತರಗಳಿಂದ ಅವರು 2023ರಲ್ಲಿ ಸಿ ಎಮ್ ಆಗಬೇಕಾಗಿದ್ದವರು ಇವಾಗ 2026ರಲ್ಲಿ ಸಿ ಎಮ್ ಆಗಿ ಅಧಿಕಾರ 3 ವರ್ಷ ಸಿದ್ದರಾಮಯ್ಯ ಸಾಹೇಬರು ಪೂರ್ಣ ವಹಿಸಿದ ಮೇಲೆ ಇವಾಗ ಕೊನೆಯ 2 ವರ್ಷ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಅವರು ಸಿದ್ದರಾಮಯ್ಯ ಅವ್ರ ಥರನೇ ಅಭಿವೃದ್ಧಿ ವಿಚಾರದಲ್ಲಿ ಮುಂದೂಡ್ತಾರೆ ನಮ್ಮ ರಾಜ್ಯವನ್ನು. ನಮ್ಮ ಬೆಂಗಳೂರನ್ನು ವಿಶ್ವ ಮಟ್ಟದಲ್ಲಿ ಎಸ್ ಎಂ ಕೃಷ್ಣ ರೀತಿಯಲ್ಲಿ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ತೊಗೊಂಡೋಗ್ತಾರೆ, ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ನಮ್ಮ ಭಾಗದಲ್ಲಿ ಡಬಲ್ ಟೇಕರ್ ಟ್ರೈನು ಮತ್ತು ರೋಡು ಎಲ್ಲ ಟನಲ್ ರೋಡ್ಗಳು ಎಲ್ಲ ಪೆಂಡಿಂಗ್ ಇದ್ದವು. ನಮ್ಮ ಭಾಗದಲ್ಲಿ ತುಂಬ ಟ್ರಾಫಿಕ್ಗಳಿದ್ದವು. ಎಲ್ಲ ಅವತ್ತಿಂದನೇ ಯಾರೂ ಸರಿದೂಗಿಸಿರಲಿಲ್ಲ. ಅವ್ರಿಗೆ ತುಂಬ ಮುಂದಾಲೋಚನೆ ಇದೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ. ಅವರು ಈ ಸಲ ಎಲ್ಲ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ನಮ್ಮ ಜನಗೆ, ನಮ್ಮ ಬೆಂಗಳೂರಿನ ಜನಗೆ ಮತ್ತು ನಮ್ಮ ರಾಜ್ಯದ ಜನರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಅವರು ಮೇಕೆದಾಟಿನ ಹೋರಾಟ ಕೂಡ ಫಲ ಕೊಟ್ಟಿದೆ. ಮೊನ್ನೆ ಕೂಡ ಅವ್ರಿಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಸಿಕ್ಕಿದೆ ತಮಿಳುನಾಡಿನ ವಿರುದ್ಧ. ನಮಗೆಲ್ಲ ಅದರಿಂದ ತುಂಬ ಅನುಕೂಲ ಆಗುತ್ತೆ. ಸಾಹೇಬರು ಕೂಡ ಎಲ್ಲ ಯಂಗ್ಸ್ಟರ್ಸ್ನ ಬೆಳೆಸ್ತಾರೆ. ಅದರಿಂದ ತಮಗೆಲ್ಲ ಅನುಕೂಲ ಆಗ್ತಿದೆ. ಮುಂದೆ ರಾಹುಲ್ ಗಾಂಧಿ ಸಾಹೇಬರು ಕೂಡ PM ಆಗ್ತಾರೆ. ನಮ್ಮ ಸಾಹೇಬರು ಈ ಭಾಗದಿಂದ ತುಂಬ ಕೆಲಸ ಮಾಡಿದ್ದಾರೆ. ಅವತ್ತಿಂದ ಪಕ್ಷಕ್ಕಾಗಿ ದುಡಿದ್ದಾರೆ. ಪಕ್ಷವನ್ನು ಬಿಡದೆ ಅವರು ಜೈಲಿಗೆ ಹಾಕಿದ್ರು. BJP ಅವರು ಎಲ್ಲ ಮಾಡಿದ್ರು ಸಹ ಅಚಲವಾಗಿ ಹೋರಾಟ ಮಾಡಿ ಎಲ್ಲವನ್ನು ಮೀರಿ ಇವತ್ತು ಪಕ್ಷದಲ್ಲಿ ಒಬ್ಬ ಶಿಸ್ತಿನ ಸಿಪಾಯಿ ಅವರು CM ಆಗಿದ್ದಾರೆ. ನಮಗೆಲ್ಲ ತುಂಬ ಖುಷಿಯಾಗಿದೆ. ನಮ್ಮ ಈ ಭಾಗದಲ್ಲಿ ನಮ್ಮ ಕುಸುಮಾ ಹನುಮಂತರಾಯಪ್ಪ ಅವರು ಮತ್ತು ಹನುಮಂತರಾಯಪ್ಪ ಅವರ ನೇತೃತ್ವದಲ್ಲಿ ನಮ್ಮ ಈ ಭಾಗದ ಎಲ್ಲ ಮುಖಂಡರಾದ ರೂಪಲಿಂಗೇಶ್ ಮೇಡಮ್, ಶೇಖರಣ್ಣವರು, ಪಾರ್ಥ ಅವರು, ರಮೇಶ್ ಅವರು, ಎಲ್ಲ ಸಿದ್ದೇಗೌಡರು, ಎಲ್ಲ ಈ ಭಾಗದ ಎಲ್ಲ ಮುಖಂಡರೆಲ್ಲ ಸೇರಿ ಈ ಭಾಗದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. 100 ಅಡಿ ಕಟ್ಔಟ್ ಮಾಡಿಸಿ ಸಾಹೇಬರಿಗೆ ಅವರ ಅಭಿಮಾನಿಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಸಲ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲರಿಗೂ ಥ್ಯಾಂಕ್ಸ್ ಸರ್. ಬಹಳ ದಿನಗಳ ಆಸೆ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ. ಸರ್ ನಿಜವಾಗ್ಲೂ ಕಠಿಣ ಪರಿಶ್ರಮ. ಅವರು ಚಿಕ್ಕ ವಯಸ್ಸಿಂದಲೇ ಕಾಂಗ್ರೆಸ್ನಲ್ಲಿ ಸೇರಿ ಯುವಶಕ್ತಿಯಾಗಿ ದುಡಿದು ಬಂದಿಖಾನೆ ಸಚಿವರಾಗಿ ಇಂದು ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಕೊನೆ ಬಾರಿ ಅಧ್ಯಕ್ಷರಾಗಿ ಅವರು ಇದಾದಾಗೇ ಅವರು ಸಿ ಎಮ್ ಆಗಬೇಕಿತ್ತು. ಕಾರಣಾಂತರಗಳಿಂದ ಅವರು 2023ರಲ್ಲಿ ಸಿ ಎಮ್ ಆಗಬೇಕಾಗಿದ್ದವರು ಇವಾಗ 2026ರಲ್ಲಿ ಸಿ ಎಮ್ ಆಗಿ ಅಧಿಕಾರ 3 ವರ್ಷ ಸಿದ್ದರಾಮಯ್ಯ ಸಾಹೇಬರು ಪೂರ್ಣ ವಹಿಸಿದ ಮೇಲೆ ಇವಾಗ ಕೊನೆಯ 2 ವರ್ಷ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಅವರು ಸಿದ್ದರಾಮಯ್ಯ ಅವ್ರ ಥರನೇ ಅಭಿವೃದ್ಧಿ ವಿಚಾರದಲ್ಲಿ ಮುಂದೂಡ್ತಾರೆ ನಮ್ಮ ರಾಜ್ಯವನ್ನು. ನಮ್ಮ ಬೆಂಗಳೂರನ್ನು ವಿಶ್ವ ಮಟ್ಟದಲ್ಲಿ ಎಸ್ ಎಂ ಕೃಷ್ಣ ರೀತಿಯಲ್ಲಿ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ತೊಗೊಂಡೋಗ್ತಾರೆ, ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ನಮ್ಮ ಭಾಗದಲ್ಲಿ ಡಬಲ್ ಟೇಕರ್ ಟ್ರೈನು ಮತ್ತು ರೋಡು ಎಲ್ಲ ಟನಲ್ ರೋಡ್ಗಳು ಎಲ್ಲ ಪೆಂಡಿಂಗ್ ಇದ್ದವು. ನಮ್ಮ ಭಾಗದಲ್ಲಿ ತುಂಬ ಟ್ರಾಫಿಕ್ಗಳಿದ್ದವು. ಎಲ್ಲ ಅವತ್ತಿಂದನೇ ಯಾರೂ ಸರಿದೂಗಿಸಿರಲಿಲ್ಲ. ಅವ್ರಿಗೆ ತುಂಬ ಮುಂದಾಲೋಚನೆ ಇದೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ. ಅವರು ಈ ಸಲ ಎಲ್ಲ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ನಮ್ಮ ಜನಗೆ, ನಮ್ಮ ಬೆಂಗಳೂರಿನ ಜನಗೆ ಮತ್ತು ನಮ್ಮ ರಾಜ್ಯದ ಜನರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಅವರು ಮೇಕೆದಾಟಿನ ಹೋರಾಟ ಕೂಡ ಫಲ ಕೊಟ್ಟಿದೆ. ಮೊನ್ನೆ ಕೂಡ ಅವ್ರಿಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಸಿಕ್ಕಿದೆ ತಮಿಳುನಾಡಿನ ವಿರುದ್ಧ. ನಮಗೆಲ್ಲ ಅದರಿಂದ ತುಂಬ ಅನುಕೂಲ ಆಗುತ್ತೆ. ಸಾಹೇಬರು ಕೂಡ ಎಲ್ಲ ಯಂಗ್ಸ್ಟರ್ಸ್ನ ಬೆಳೆಸ್ತಾರೆ. ಅದರಿಂದ ತಮಗೆಲ್ಲ ಅನುಕೂಲ ಆಗ್ತಿದೆ. ಮುಂದೆ ರಾಹುಲ್ ಗಾಂಧಿ ಸಾಹೇಬರು ಕೂಡ PM ಆಗ್ತಾರೆ. ನಮ್ಮ ಸಾಹೇಬರು ಈ ಭಾಗದಿಂದ ತುಂಬ ಕೆಲಸ ಮಾಡಿದ್ದಾರೆ. ಅವತ್ತಿಂದ ಪಕ್ಷಕ್ಕಾಗಿ ದುಡಿದ್ದಾರೆ. ಪಕ್ಷವನ್ನು ಬಿಡದೆ ಅವರು ಜೈಲಿಗೆ ಹಾಕಿದ್ರು. BJP ಅವರು ಎಲ್ಲ ಮಾಡಿದ್ರು ಸಹ ಅಚಲವಾಗಿ ಹೋರಾಟ ಮಾಡಿ ಎಲ್ಲವನ್ನು ಮೀರಿ ಇವತ್ತು ಪಕ್ಷದಲ್ಲಿ ಒಬ್ಬ ಶಿಸ್ತಿನ ಸಿಪಾಯಿ ಅವರು CM ಆಗಿದ್ದಾರೆ. ನಮಗೆಲ್ಲ ತುಂಬ ಖುಷಿಯಾಗಿದೆ. ನಮ್ಮ ಈ ಭಾಗದಲ್ಲಿ ನಮ್ಮ ಕುಸುಮಾ ಹನುಮಂತರಾಯಪ್ಪ ಅವರು ಮತ್ತು ಹನುಮಂತರಾಯಪ್ಪ ಅವರ ನೇತೃತ್ವದಲ್ಲಿ ನಮ್ಮ ಈ ಭಾಗದ ಎಲ್ಲ ಮುಖಂಡರಾದ ರೂಪಲಿಂಗೇಶ್ ಮೇಡಮ್, ಶೇಖರಣ್ಣವರು, ಪಾರ್ಥ ಅವರು, ರಮೇಶ್ ಅವರು, ಎಲ್ಲ ಸಿದ್ದೇಗೌಡರು, ಎಲ್ಲ ಈ ಭಾಗದ ಎಲ್ಲ ಮುಖಂಡರೆಲ್ಲ ಸೇರಿ ಈ ಭಾಗದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. 100 ಅಡಿ ಕಟ್ಔಟ್ ಮಾಡಿಸಿ ಸಾಹೇಬರಿಗೆ ಅವರ ಅಭಿಮಾನಿಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಸಲ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲರಿಗೂ ಥ್ಯಾಂಕ್ಸ್ ಸರ್.